ಉಷ್ಣ ವಿಕಾರದಲ್ಲಿ ನಮ್ಮ ಶರೀರದಲ್ಲಿ ಏನಾಗುತ್ತೆ ಅಂದರೆ ಕ್ಲಾಟಿಂಗ್ಸ್ಗಳು ಶುರುವಾಗ್ತವೆ. ವೆರಿಕೋಸ್ ವೇನ್ ಬರ್ತಕ್ಕಂಥದ್ದು, ಚರ್ಮ ವ್ಯಾಧಿಗಳು ವ್ಯಾಪಕವಾಗಿ, ಭಯಾನಕ ಇಚ್ಛಾಸಿಸು, ಗ್ಯಾಂಗ್ರೀನು, ಹುಳುಕಡ್ಡಿ, ಸೋರೆಸಿಸ್ ಇವೆಲ್ಲ ಬರೋದು ಆಯಸ್ಸು ಮನುಷ್ಯನ ಶರೀರದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಉಷ್ಣ ವಿಕಾರದಿಂದನೇ. 50-60 ವರ್ಷಕ್ಕೆ ಮನುಷ್ಯನ ಜೀವನ ಮುಗೀತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ತಮ್ಮೆಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಶರೀರದ ಉಷ್ಣತೆಯನ್ನು ಸರಿಪಡಿಸ್ಕೊಳ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ್ನು ನೋಡೋಣ. ಶರೀರದಲ್ಲಿ ಯಾಕೆ ಉಷ್ಣತೆ ಬರುತ್ತೆ ಅಂತ ಹೇಳಿದ್ರೆ, ದಿನಚರ್ಯ, ಋತುಚರ್ಯ, ಆಹಾರಚರ್ಯದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಂದ. ಕೆಟ್ಟ ಆಹಾರಗಳನ್ನ ತಿನ್ನೋದು, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನ ತಿನ್ನೋದು, ಮಾಂಸಾಹಾರವನ್ನು ತಿನ್ನೋದು, ದುಶ್ಚಟಗಳನ್ನು, ಬೀಡಿ, ಸಿಗರೇಟು, ಗುಟ್ಕಾ, ತಂಬಾಕು, ಸರಾಯಿ ಇಂತಹ ದುಶ್ಚಟಗಳನ್ನು ಮಾಡೋದು, ನೀರಿನ ಪ್ರಮಾಣವನ್ನು ಸರಿಯಾಗಿ ನಾವು ಅಳವಡಿಸ್ಕೊಳ್ಳದೇ ಇರೋದು, ನೀರನ್ನು ಸರಿಯಾಗಿ ಕುಡಿದೇ ಇರೋದು, ಹಾಗೆಯೇ ಹೆಚ್ಚು ಹಣ್ಣು ತರಕಾರಿಗಳನ್ನು ತಿನ್ನದೇ ಇರೋದು, ಒಣ ಪದಾರ್ಥಗಳನ್ನು ತಿನ್ನೋದು, ಕರಿದ ಪದಾರ್ಥಗಳನ್ನು ತಿನ್ನೋದು, ಮಾನಸಿಕ ಒತ್ತಡಗಳು, ಇವೆಲ್ಲ ಕಾರಣಗಳಿಂದ ಶರೀರದಲ್ಲಿ ಉಷ್ಣ ಜಾಸ್ತಿ ಆಗುತ್ತೆ. ಉಷ್ಣ ಜಾಸ್ತಿ ಆದಾಗ ಶರೀರದಲ್ಲಿ ಎಂತಹ ಸಮಸ್ಯೆಗಳು ಏರ್ಪಡ್ತಾವೆ ಅಂದರೆ ಬಹಳ ದೊಡ್ಡ ಸಮಸ್ಯೆಗಳು. ಉಷ್ಣದಿಂದ ಪಿತ್ತ ವೃದ್ಧಿಯಾಗಿ ನಮ್ಮ ಶರೀರದಲ್ಲಿ ಬಹಳ ಭಯಾನಕ ತೊಂದರೆಗಳು, ಎಲ್ಲ ಚರ್ಮ ರೋಗಗಳು ಬರೋದು ಇದರಿಂದನೇ. ಯೂರಿಕ್ ಆಸಿಡ್ಡು, ಬ್ಲಡ್ ಯೂರಿಯಾ, ಕ್ರಿಯೇಟಿನ್ ಜಾಸ್ತಿ, ಕಿಡ್ನಿ ಫೇಲ್ ಆಗೋದು ಈ ಒಂದು ಉಷ್ಣ ವಿಕಾರದಿಂದನೇ. ಹಾರ್ಟಲ್ಲಿ ಕಾರ್ನರಿ ಆರ್ಟರಿ ಡಿಸೀಸ್ ಬರೋದು ಉಷ್ಣ ವಿಕಾರದಿಂದನೇ. ಹಾರ್ಟ್ ಅಟ್ಯಾಕ್ ಆಗೋದು, ಹಾರ್ಟ್ ಅರೆಸ್ಟ್ ಆಗೋದು ಉಷ್ಣ ವಿಕಾರದಿಂದನೇ. ಬ್ರೈನ್ ಹೆಮರೇಜ್ ಆಗಿ ಲಕ್ವ ಹೊಡೆಯೋದು, ಪಾರ್ಕಿನ್ಸನ್ ಆಗೋದು, ಈ ಒಂದು ಪ್ಯಾರಲೈಸಿಸ್ ಆಗ್ತಕ್ಕಂಥದ್ದು ಕೂಡ ಉಷ್ಣ ವಿಕಾರದಿಂದನೇ. ಉಷ್ಣ ವಿಕಾರದಲ್ಲಿ ನಮ್ಮ ಶರೀರದಲ್ಲಿ ಏನಾಗುತ್ತೆ ಅಂದರೆ ಕ್ಲಾಟಿಂಗ್ಸ್ಗಳು ಶುರುವಾಗ್ತವೆ, ಹೆಪ್ಪುಗಟ್ಟೋದು ಸಮಸ್ಯೆ ಶುರುವಾಗುತ್ತೆ. ಅದರಿಂದನೇ ಇಂತಹ ಸಮಸ್ಯೆಗಳು ಬರೋದು. ವೆರಿಕೋಸ್ ವೇನ್ ಬರ್ತಕ್ಕಂಥದ್ದು, ಚರ್ಮ ವ್ಯಾಧಿಗಳು ವ್ಯಾಪಕವಾಗಿ, ಭಯಾನಕ ಇಚ್ಛಾಸಿಸು, ಗ್ಯಾಂಗ್ರೀನು, ಹುಳುಕಡ್ಡಿ, ಸೋರೆಸಿಸ್ ಇವೆಲ್ಲ ಬರೋದು ಇದೇ ಉಷ್ಣ ವಿಕಾರದಿಂದ ಬರ್ತಕ್ಕಂಥ ಪಿತ್ತಜ ವ್ಯಾಧಿಗಳಿಂದ. ಹಾಗೆ ಕಣ್ಣು ಮಂಜಾಗೋದು, ಇರುಳು ಕುರುಡುತನ, ರಾತ್ರಿ ಕುರುಡುತನ, ಆಮೇಲೆ ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ಕಣ್ಣಿನ ಎಲ್ಲ ವಿಕಾರಗಳು ಬರೋದು ಉಷ್ಣ ವಿಕಾರದಿಂದನೇ. ತಲೆ ಕೂದಲು ಬರೋದು ಉಷ್ಣ ವಿಕಾರದಿಂದನೇ. ತಲೆಯಲ್ಲಿ ಹೊಟ್ಟಾಗೋದು ಉಷ್ಣ ವಿಕಾರದಿಂದನೇ. ಚರ್ಮ ಸುಕ್ಕಾಗೋದು, ಆಯಸ್ಸು ಮನುಷ್ಯನ ಶರೀರದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಉಷ್ಣ ವಿಕಾರದಿಂದನೇ. ಆಯಸ್ಸು ಮತ್ತು ಪ್ರತಿರಕ್ಷಕ ವ್ಯವಸ್ಥೆ ಇದೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಉಷ್ಣ ವಿಕಾರ ಶರೀರದ ಆಯಸ್ಸನ್ನು ಕಡಿಮೆ ಮಾಡುತ್ತೆ. ಅದಕ್ಕೆ ಪಿತ್ತ ಸಮಸ್ಯೆ ಇರತಕ್ಕಂಥವ್ರಿಗೆ, ಪಿತ್ತ ಪ್ರಕೃತಿ ಇರೋರಿಗೆ ಆಯಸ್ಸು ತುಂಬ ಕಡಿಮೆ. ಅದರಲ್ಲಿ ಇನ್ನೂ ಉಷ್ಣ ವಿಕಾರ ಜಾಸ್ತಿ ಆಯ್ತಂದರೆ 50-60 ವರ್ಷಕ್ಕೆ ಮನುಷ್ಯನ ಜೀವನ ಮುಗೀತದೆ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪಿತ್ತ, ಈ ಉಷ್ಣ ಮನುಷ್ಯನ ಜೀವನವನ್ನು ಇರುವಾಗಲೂ ನರಕ. ಕೈ ಉರಿ, ಕಾಲು ಉರಿ, ಕಣ್ಣು ಉರಿ, ಮೂತ್ರ ಉರಿ, ತಲೆ ಉರಿ, ಎಲ್ಲ ಉರಿ. ಅದಕ್ಕೆ ಕಾರಣ ಉಷ್ಣ ವಿಕಾರ. ಆ ಉಷ್ಣ ವಿಕಾರಕ್ಕೆ ಕಾರಣ ಆಹಾರ ಪಥ್ಯ ಇರದೇ ಇರೋದು, ಮಾನಸಿಕ ಒತ್ತಡಗಳು, ಸಿಟ್ಟು, ಕೋಪ ಇವೆಲ್ಲವೂ ಕೂಡ ಪಿತ್ತ ವಿಕಾರಕ್ಕೆ, ಉಷ್ಣ ವಿಕಾರಕ್ಕೆ ಕಾರಣ. ನೀವು ಬಹಳ ಟೆನ್ಷನ್ ಮಾಡ್ಕೊಳ್ಳಿ, ಬಹಳ ಸಿಟ್ಟು ಮಾಡ್ಕೊಳ್ಳಿ, ನೀವು ಮೈ ಮುಟ್ಕೊಂಡು ನೋಡಿ, ಮೈ ಬಿಸಿಯಾಗಿರುತ್ತೆ, ತಲೆ ಬಿಸಿಯಾಗಿರುತ್ತೆ. ಅದಕ್ಕೆ ಇರುವ 4 ದಿನದ ಜೀವನದಲ್ಲಿ ಹೊಂದಾಣಿಕೆ ಇಲ್ಲದೆ ಬದುಕುವುದು ಬಹಳ ಅರ್ಥಹೀನವಾಗಿರ್ತಕ್ಕಂಥದ್ದು. ತಿಳಿದ ನಾವುಗಳು ನಮ್ಮ ತಾಳ್ಮೆಯನ್ನು, ನಮ್ಮ ಶಕ್ತಿಯನ್ನು ಆಗಿಸಿಕೊಂಡು ಬದುಕಬೇಕು. ಮನುಷ್ಯನಿಗೆ ದೊಡ್ಡ ಶಕ್ತಿ ಅಂದರೆ ತಾಳ್ಮೆ. ದುಡ್ಡು, ಸಂಪತ್ತು, ವಸ್ತ್ರ, ಒಡವೆಗಳು ಇವೆಲ್ಲದಕ್ಕಿಂತ ದೊಡ್ಡ ಶಕ್ತಿ ತಾಳ್ಮೆ. ಯಾವ ಮನುಷ್ಯ ತಾಳ್ಮೆಯಿಂದ ಬದುಕ್ತಾನೆ ಅವನಲ್ಲಿ ಇಂತಹ ಸಮಸ್ಯೆಗಳು ಬರೋದಿಲ್ಲ. ಯಾವ ಮನುಷ್ಯ ತಾಳ್ಮೆಯಿಂದ ಬದುಕ್ತಾನೆ ಅವನ ಶರೀರ ದೇವಸ್ಥಾನವಾಗಿರ್ತದೆ, ಮನಸ್ಸು ಮಂತ್ರವಾಗ್ತದೆ, ನಮ್ಮ ಮಾತುಗಳು ಏನಾಗ್ತವೆ ಅಂತೇಳಿದರೆ ವಚನಗಳಾಗ್ತವೆ. ಮಾತು ವಚನ ಆಗಬೇಕು. ಹಾಗೆ ನಮ್ಮ ಜೀವನ ಏನಾಗಬೇಕು, ಅಮೃತಮಯ ಆಗಬೇಕು. ಅಮೃತಮಯ ಜೀವನಕ್ಕೆ ಶಾಂತಿ, ತಾಳ್ಮೆ, ಸಹನೆ ಇವೆಲ್ಲ ಬುನಾದಿ, ಭದ್ರ ಬುನಾದಿಗಳು. ಒಂದು ಸ್ವಲ್ಪ ಮನಸ್ಸನ್ನು ವಿಕಾಸಗೊಳಿಸ್ಕೊಂಡು ದೊಡ್ಡ ಮನಸ್ಸು ಮಾಡಿಬಿಟ್ರೆ ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ. ಇಂತಹ ಪದೇ ಪದೇ ನಮ್ಮ ಮನಸ್ಸಿಗೆ ನಾವೇ ಡಿಸ್ಟರ್ಬ್ ಮಾಡಿಕೊಂಡ್ರೆ ನಮ್ಮ ಮನಸ್ಸು ನಮ್ಮ ವಿರುದ್ಧ ಕೆಲಸ ಮಾಡ್ಲಿಕ್ಕೆ ಶುರುವಾಗ್ತದೆ. ನಮ್ಮ ಮನಸ್ಸು ನಮಗೆ ಸಪೋರ್ಟ್ ಮಾಡೋದಿಲ್ಲ.
ಯಾಕಂದರೆ ಆ ವಿಷ ಏರಿತೇವಲ್ಲ ಮನಸ್ಸಿಗೆ ವಿಷವನ್ನು, ದ್ವೇಷ, ಅಸೂಯೆ, ಆಮೇಲೆ ತಾಪತ್ರಯಗಳಂತಕ್ಕಂಥ ವಿಷಯಗಳನ್ನು ಮನಸ್ಸಿಗೆ ಎರೆದಾಗ ಮನಸ್ಸು ಕೂಡ ಕಾಣದೇ ಇರತಕ್ಕಂಥ ಒಂದು ಅದ್ಭುತ ಶಕ್ತಿಯನ್ನು ಶರೀರಕ್ಕೆ ತುಂಬೋದ್ರಿಂದ ಆ ಶರೀರದಲ್ಲಿ ಉಷ್ಣ ವೃದ್ಧಿಯಾಗಲಿಕ್ಕೆ, ಪಿತ್ತ ವೃದ್ಧಿಯಾಗಲಿಕ್ಕೆ ಮನೋಮಯ ಕೋಶದ ವಿಕಾರಗಳು ಬಹಳ ಮುಖ್ಯ ಕಾರಣಗಳಾಗ್ತವೆ. ಅದಕ್ಕೆ ಮನಸ್ಸಿಗೆ ಒಂದು ಕೋಶದ ಒಂದು ವ್ಯವಸ್ಥೆಯನ್ನು ನಾವು ನಾವು ಸರಿಯಾಗಿ ತಿಳ್ಕೋಬೇಕು. ಮನಸ್ಸು ಪಂಚಕೋಶಗಳಲ್ಲಿ ಒಂದು ಕೋಶ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳು. ಈ ಮನಸ್ಸು ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಪಂಚಕೋಶಗಳ ಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು, ಪಂಚಕೋಶಗಳ ಶಕ್ತಿಯನ್ನು ಸ್ಥಿರವಾಗಿಡ್ತಕ್ಕಂಥದ್ದು, ಜೀವನವನ್ನು ಆನಂದವಾಗಿಡ್ತಕ್ಕಂಥದ್ದು. ಅಂತಹ ಮನಸ್ಸು ಹದಗೆಟ್ಟರೆ, ಅದರಲ್ಲಿ ಕೋಪ ತಾಪಗಳಿದ್ದರೆ ಮನುಷ್ಯನ ಜೀವನ ಏನಾಗುತ್ತೆ, ನರಕ ಆಗುತ್ತೆ. ಅಂತಹ ಸಮಸ್ಯೆಗಳಿಂದನೂ ಕೂಡ ಶರೀರದಲ್ಲಿ ಉಷ್ಣತೆ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣದಿಂದ ಉಷ್ಣತೆ ಹೆಚ್ಚಿಗೆ ಆಗಿದೆ, ಈಗ ಏನು ಮಾಡೋದು, ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಹೆಚ್ಚಿಗೆ ಹಣ್ಣು ತರಕಾರಿಗಳನ್ನು ತಿನ್ನೋದು. ಅದರಲ್ಲೂ ತಂಪು ಪ್ರಧಾನವಾಗಿರ್ತಕ್ಕಂಥ ಹಣ್ಣು ತರಕಾರಿಗಳು, ಕರ್ಬೂಜ, ಕಲ್ಲಂಗಡಿ, ದಾಳಿಂಬೆ, ದ್ರಾಕ್ಷಿ, ಸೋರೆಕಾಯಿ ಜ್ಯೂಸು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಬೂದು ಕುಂಬಳಕಾಯಿ ಜ್ಯೂಸು ಎಲ್ಲವುಗಳನ್ನು ಸೇವನೆ ಮಾಡೋದು. ಮಜ್ಜಿಗೆ, ಎಳ್ನೀರು ಎಲ್ಲ ಯಥೇಚ್ಛ ಪ್ರಮಾಣದಲ್ಲಿ ಸೇವನೆ ಮಾಡೋದು. ಯಥೇಚ್ಛ ಅಂದರೆ ತುಂಬ ಮಿತಿ ಮೀರಿ ಅಲ್ಲ, ಬ್ಯಾಲೆನ್ಸ್ಡ್ ಆಗಿ. ಇನ್ನು ಇದಾದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಮನೆಮದ್ದನ್ನು ಕೂಡ ನಿಮಗೆ ನಾನು ಹೇಳ್ಕೊಡ್ತೇನೆ. ಗೋಕ್ಷುರ ಅಂತ ಹೇಳ್ತಾರೆ, ನೆಗ್ಗಿಲ ಮುಳ್ಳು ಅಂತ ಹೇಳ್ತಾರೆ. ಇದರ ಸಮೂಲ ಅಂದರೆ ಬೇರು ಸಮೇತ ಇದನ್ನು ಕಿತ್ತು ಜಜ್ಜಿ ರಸ ತೆಗಿಬೇಕು. ಒಂದು 50 ml ಅದನ್ನು ನಾಟಿ ಹಸುವಿನ ಹಾಲು, 50 ml ನಾಟಿ ಹಸುವಿನ ಹಾಲಿನಲ್ಲಿ ಸೇರಿಸೋದು. 50 ml ನಾಟಿ ಹಸುವಿನ ಹಾಲು, 50 ml ಗೋಕ್ಷುರ, ನೆಗ್ಗಿಲು ಮುಳ್ಳಿನ ಸಮೂಲ ಅಂದರೆ ಬೇರು, ಕಾಂಡ, ಎಲೆ, ಅದರ ಕಾಯಿ ಎಲ್ಲ ಸೇರಿರ್ತಕ್ಕಂಥದ್ದು ಜಜ್ಜಿ ಅದನ್ನು ರಸ ತೆಗೆದು 50 ml 50 ml ನಾಟಿ ಹಸುವಿನ ಹಾಲು, ಇನ್ನು ಅದರಲ್ಲಿ ಸಕ್ಕರೆ ಬೆರೆಸಬೇಕು, ಕಲ್ಲು ಸಕ್ಕರೆ ಒಂದು 20-30 ಗ್ರಾಮ್. ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡಬೇಕು 6 ಗಂಟೆಗೆ. ಈ ಥರ ಮಾಡೋದ್ರಿಂದ ಶರೀರದಲ್ಲಿ ಎಲ್ಲ ಉರಿ, ಎಲ್ಲ ಶರೀರದ ಉಷ್ಣತೆ ಕಡಿಮೆ ಆಗಿಬಿಡ್ತದೆ. ಆ ಉರಿಯಿಂದನೇ ಕ್ರಿಯೇಟಿನ್ನು, ಯೂರಿಕ್ ಆ್ಯಸಿಡ್, ಬ್ಲಡ್ ಯೂರಿಯಾ, ಗೌಟಿ ಆರ್ಥರೈಟಿಸು, ರೊಮಟಾಯ್ಡ್ ಆರ್ಥರೈಟಿಸು, ಆಸ್ಟಿಯೋ ಆರ್ಥರೈಟಿಸು, ಹಾರ್ಟ್ ಎನ್ಲಾರ್ಜ್ಮೆಂಟು, ಹಾರ್ಟ್ ಶಿಂಕು, ಹಾರ್ಟಲ್ಲಿ ಬ್ಲಾಕೇಜು, ಬ್ರೈನಲ್ಲಿ ಬ್ಲಾಕೇಜು, ಎಲ್ಲ ಬ್ಲಾಕೇಜ್ಗಳು ಶುರುವಾಗ್ತವೆ. ಅಂತಹ ಭಯಾನಕ ಸಮಸ್ಯೆಗಳು, ಸುಮಾರು 200ಕ್ಕೂ ಹೆಚ್ಚು ಅಧಿಕ ಸಮಸ್ಯೆಗಳಿಂದ ನಾವು ರಕ್ಷಣೆಯನ್ನು ಪಡಿಬೇಕಂದ್ರೆ, ಶರೀರ ಉಷ್ಣತೆಯಿಂದ ನಮಗೇನಾದರೂ ತೊಂದರೆ ಕೊಡ್ತಾ ಇದ್ದರೆ ಆ ಕ್ಷಣಕ್ಕೆ ಈ ಒಂದು ಮನೆಮದ್ದನ್ನು ಮಾಡಿಕೊಂಡ್ರೆ ಆ ಉಷ್ಣತೆ ವಿಕಾರಗಳು ದೂರ ಆಗ್ತವೆ. ಆ ಉಷ್ಣತೆ ವಿಕಾರದಿಂದ ಬರತಕ್ಕಂಥ ನೂರಾರು ರೋಗಗಳು ಕೂಡ ಕಡಿಮೆ ಆಗ್ತವೆ, ಸಂಪೂರ್ಣವಾಗಿ ಬರದಂಗೆ ನಿಲ್ತವೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ, ಆದ್ಮೇಲೆ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಕರ್ನಾಟಕದ ಜನತೆಗೆ ಮತ್ತೊಂದು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ನಮ್ಮ ಚಾನಲ್ ಕರ್ನಾಟಕದ ನಂಬಿಕೆ ಮತ್ತು ವಿಶ್ವಾಸವನ್ನು ಗಳಿಸಿದೆ. ನಮ್ಮ ಚಾನಲ್ನ ಹಾಕಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಾವು ಬೆಂಬಲಿಸ್ತಾ ಇದ್ದೀರಾ. ಅಷ್ಟೇ ನಮ್ಮ ಚಾನಲ್ಗೆ ನಂಬಿಕೆಯಿಂದ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಹೀಗೆ ಇರಲಿ. ಕರ್ನಾಟಕದಲ್ಲಿ ಹಲವಾರು ಬದಲಾವಣೆಗಳನ್ನು ತರಬೇಕು, ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲರ ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ನಾವು ಕೂಡ ಹೊಂದಿದ್ದೇವೆ. ತಮ್ಮ ಸಹಕಾರ ಇದೇ ರೀತಿ ಮುಂದುವರೆದ್ರೆ ನಮ್ಮಲ್ಲಿ ಇನ್ನೂ ಕೆಲವೊಂದಿಷ್ಟು ಹೊಸ ಹೊಸ ವಿಚಾರಗಳನ್ನ ನಾವು ನಿಮಗೆ ಶೇರ್ ಮಾಡ್ಕೊಳ್ಳಿಕ್ಕೆ ನಮಗೂ ಕೂಡ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಆದ್ಮೇಲೆ ಗುಣವಾಗದ ಎಂಥದೇ ಸಮಸ್ಯೆ ಇರಲಿ, ಇಂಥ ಸಮಸ್ಯೆಗಳಂತಿಲ್ಲ, ಎಲ್ಲ ಸಮಸ್ಯೆಗಳಿಗೂ ಪಂಚಕರ್ಮ ಚಿಕಿತ್ಸೆಯಲ್ಲಿ ಪರಿಹಾರ ಕಂಡುಕೊಳ್ಬೋದು. ಆಯುರ್ವೇದದಲ್ಲಿ ಪಂಚಕರ್ಮ, ಆಯುರ್ವೇದ ಚಿಕಿತ್ಸೆಯಲ್ಲಿ ನಾವು ಪರಿಹಾರವನ್ನು ಕಂಡುಕೊಳ್ಬೋದು. ಹಾಗೆ ಗುಣವಾಗದ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನ, ಪ್ರಾಮಾಣಿಕ ಪತ್ತೆ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.